ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಲ್ವಾ? ಕ್ರಿಪ್ಟೋ ಕರೆನ್ಸಿ ಇದ್ರ ಹೂಡಿಕೆ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರೋ ಪ್ರಕರಣ ನಡೆದಿದೆ. ಅದು ಶಿವಮೊಗ್ಗದಲ್ಲಿ. ಈ ಆರೋಪ ಬಂದಿರೋದು ಒಬ್ಬ ಪ್ರೊಫೆಸರ್ ಮೇಲೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಪ್ರೊಫೆಸರ್ ವಿರುದ್ಧ ಆರೋಪ ಕೇಳಿ ಬಂದಿದೆ. ಕುಮಾರ್ ಪತ್ನಿ ಕುಸುಮಾ, ಪುತ್ರ ಜೀವನ್, ಪುತ್ರಿ ಸಮೃದ್ಧಿ ವಿರುದ್ಧ ಜನಾಕ್ರೋಶ ಭುಗಿಲೆದಿದೆ. ಸಹ್ಯಾದ್ರಿ ಪಾಲಿಟೆಕ್ನಿಕ್ ಕಾಲೇಜ್ನ ಪ್ರಾಧ್ಯಾಪಕ ಆಗಿದ್ದಾರೆ ಕುಮಾರ್. ಹೆಚ್ಚು ಲಾಭದ ಆಮಿಷವನ್ನ ಒಡ್ಡಿ ಕೋಟಿ ಹಣ ಸಂಗ್ರಹ ಮಾಡಿದ್ದಾರೆ. ನೂರಾರು ಜನರಿಗೆ ವಂಚನೆ ಮಾಡಿದ್ದಾರೆ. ಇವ್ರ ಮೇಲೆ ಆ ಆರೋಪದ ಅಡಿ ದೂರು ಕೂಡ ದಾಖಲಾಗಿದೆ. ದೂರು ದಾಖಲಾದ ಬಳಿಕ ಆರೋಪಿಗಳು ಮನೆಗೆ ಬೀಗ ಹಾಕೊಂಡು ಎಸ್ಕೇಪ್ ಆಗಿದ್ದಾರೆ. ತೀರ್ಥಹಳ್ಳಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆರೋಪಿಗಳಿಗೋಸ್ಕರ ಹುಡುಕಾಟ ಕೂಡ ನಡೀತಾ ಇದೆ. ಜನನೂ ಅಷ್ಟೇ ರೀ, ಕಷ್ಟಪಟ್ಟು ದುಡಿಬೇಕ್ರಿ. ಅದು ಬಿಟ್ಟು ಎಲ್ಲೋ ಹೂಡಿಕೆ ಮಾಡ್ಬಿಟ್ರೆ ದುಪ್ಪಟ್ಟು ಹಣ ಸಿಕ್ಬಿಡುತ್ತೆ ಅಂತ ಲಾಭದ ಆಸೆಗೋಸ್ಕರ ಇರೋ ಥರ ಯಾಮಾರೋದಲ್ಲ. ಸಹ್ಯಾದ್ರಿ ಪಾಲಿಟೆಕ್ನಿಕ್ ಕಾಲೇಜ್ನ ಪ್ರೊಫೆಸರ್ ಆಗಿರುವ ಕುಮಾರ್ ಮತ್ತು ಆತನ ಪತ್ನಿ ಕುಸುಮಾ, ಪುತ್ರ ಜೀವನ್, ಪುತ್ರಿ ಸಮೃದ್ಧಿ ಇವರೆಲ್ಲರ ವಿರುದ್ಧ ಈಗ ಜನಾಕ್ರೋಶ ಭುಗಿಲೆದ್ದಿದೆ. ನೂರಾರು ಜನರಿಗೆ ವಂಚನೆ ಮಾಡಿರೋ ಆರೋಪದ ಅಡಿ ಇವ್ರ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣ ದಾಖಲಾಗ್ತಿದ್ದಂತೆ ಮನೆ ಬೀಗ ಹಾಕೊಂಡು ಇಡೀ ಕುಟುಂಬ ಎಸ್ಕೇಪ್ ಆಗಿದೆ. ಶಿವಮೊಗ್ಗ ಪ್ರತಿನಿಧಿ ಮೋಹನ್ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೋಹನ್, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಪ್ರಕರಣ ಕೂಡ ನಡೆದಿದೆ. ಸದ್ಯ ತನಿಖೆ ಯಾವ ಹಂತದಲ್ಲಿದೆ ಮೋಹನ್? ಸಂಬಂಧ ಕಳೆದ ಹಲವಾರು ವರ್ಷಗಳಿಂದ ಈ ರೀತಿಯಲ್ಲಿ ಹಣದ ಮೋಸ ಜಾಲ ಪತ್ತೆಯಾಗಿರುವಂತದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದರಲ್ಲೂ ಈ ಕ್ರಿಪ್ಟೋದಲ್ಲಿ ಕೋಟ್ಯಾಂತರ ವಂಚನೆ ಕೂಡ ಆಗಿರುವಂತದ್ದು, ಹಲವಾರು ಆರೋಪಗಳು ಕೇಳಿ ಬಂದಿರುವಂತದ್ದು, ಹಲವಾರು ಆರೋಪಿಗಳು ಸಹ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂತದ್ದು. ಈ ಒಂದು ಇಷ್ಟೊಂದು ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದ್ರು, ಈ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ರು ಕೂಡ ಜನರು ಎಚ್ಚೆತ್ಕೊಳ್ಳುವಂತೆ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪಾಲಿಟೆಕ್ನಿಕ್ ಕಾಲೇಜು ಪ್ರಾಧ್ಯಾಪಕ ಸೇರಿದಂತೆ ಏನ್ ಕುಟುಂಬ ಸದಸ್ಯರು ಇದ್ದಾರೆ, ಇವರು ಎಲ್ಲರೂ ಕೂಡ ಕ್ರಿಪ್ಟೋ ಕರೆನ್ಸಿ ನಾವು ನಿಮಗೆ ಹಣ ದುಪ್ಪಟ್ಟು ಮಾಡಿಕೊಡ್ತೇವೆ, ಲಾಭದ ಒಂದು ಆಮಿಷವನ್ನ ತೋರಿಸಿ ಕೋಟ್ಯಾಂತರ ರೂಪಾಯಿ ಸಂಗ್ರಹಣೆ ಮಾಡಿರುವಂತದ್ದು. ಸುಮಾರು 48 ಕೋಟಿಗೂ ಹೆಚ್ಚು ಅಧಿಕ ಮೊತ್ತದ 48 ಲಕ್ಷಕ್ಕೂ ಹೆಚ್ಚು ಮೊತ್ತದ ಹಣವನ್ನ ಇಲ್ಲಿ ಕ್ರೋಢೀಕರಿಸಿ ಇದೀಗ ಪರಾರಿಯಾಗಿರುವಂತದ್ದು. ಸರ್ಕಾರಿ ನೌಕರರು, ಶಿಕ್ಷಕರು, ರೈತರು, ಅಡಿಕೆ ಬೆಳೆಗಾರರು, ಕೃಷಿ ಕಾರ್ಮಿಕರು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋದ್ರಿಂದ ಹಣ ವಸೂಲಿ ಮಾಡಿರುವಂತದ್ದು. ಈ ಒಂದು ನೀವು ಗಮನಿಸ್ತಾ ಇರ್ಬೋದು, ಕೆಲವು ವ್ಯಕ್ತಿಗಳು ಹಿಡನ್ ವಿಡಿಯೋ ಕೂಡ ಮಾಡಿರುವಂತದ್ದು. ಕುಮಾರ್ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಹೇಗೆ ಬಣ್ಣದ ಮಾತುಗಳನ್ನ ಆಡಿ ಕ್ರಿಪ್ಟೋ ಕರೆನ್ಸಿನಲ್ಲಿ ಹಣ ಹೂಡಿಕೆ ಮಾಡುವಂತೆ ಅವನು ನಟಿಸ್ತಾನೆ, ಹೇಗೆ ಆಮಿಷವನ್ನ ಒಡ್ಡುತ್ತಾನೆ ಅನ್ನೋದನ್ನು ಕೂಡ ಅಲ್ಲಿ ವಿಡಿಯೋದಲ್ಲಿ ಕಾಣಬಹುದಾಗಿದೆ. ಪೊಲೀಸ್ ಠಾಣೆಯಲ್ಲಿ ಈಗ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಸಲ್ಲಿಸಲಾಗಿರುವಂತದ್ದು. ಸಿಂಧೂರ, ಈ ಒಂದು ಆರೋಪವನ್ನ ಮಾಡಿ ಕೆಲವು ದೂರುದಾರರು ಈಗಾಗಲೇ ದೂರನ್ನ ನೀಡಿದ್ದಾರೆ. ಇನ್ನೂ ಎಷ್ಟು ಜನರು ಈ ಜನರಿಗೆ ಈ ರೀತಿಯಲ್ಲಿ ಟೋಪಿ ಹಾಕುವಂತ ಕೆಲಸ ಕುಮಾರ್ ಮಾಡಿದ್ದಾರೆ ಎಂಬುದು ಇನ್ನೂ ಕೂಡ ತಿಳಿದಿಲ್ಲ. ಏನು ದೂರು ಬಂದ ಬಳಿಕ ಅಷ್ಟೇ ಈ ಬಗ್ಗೆ ಹೆಚ್ಚು ಮಾಹಿತಿ ಸಿಗುತ್ತೆ ಎಂಬ ಆಶಾಭಾವನೆ ಇರುವಂತದ್ದು. ಈ ಪ್ರಕರಣ ಸಂಬಂಧಪಟ್ಟಂತೆ ತೀರ್ಥಹಳ್ಳಿ ಪೊಲೀಸರಿಂದ ತನಿಖೆ ಆರಂಭವಾಗಿದೆ. ಆರೋಪಿಗಳ ಪತ್ತೆಗೆ ಮತ್ತು ಹಣಕಾಸು ವ್ಯವಹಾರಗಳ ಕುರಿತಂತೆ ಪರಿಶೀಲನೆ ಪೊಲೀಸರು ನಡೆಸ್ತಾ ಇದ್ದಾರೆ. ಸಿಂಧೂರ. ಆಲ್ ರೈಟ್ ಮೋಹನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.